ಜ್ಞಾನ ಜ್ಯೋತಿ ಬೆಳಗಿಸೋಣ, ವಿಶ್ವಕರ್ಮ ಕುಲವೊಂದು ವಿಶ್ವದಲ್ಲಿ ಘೋಷಿಸೋಣ. ಮೂಡಲಕೆರೆನ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಗುರು ಪರಂಪರೆಯ ಮಹೋತ್ಸವಕ್ಕೆ ವಿಶ್ವಕರ್ಮ ಸಮಾಜಕ್ಕೆ ಆಹ್ವಾನ. ಕಳವಾರ ಪಾಪಾಗ್ನಿ ಮಠದಲ್ಲಿ 308ನೇ ಆರಾಧನೆ ಮತ್ತು ರಥೋತ್ಸವ. ಮುಳುಬಾಗಿಲಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಶ್ವಕರ್ಮ ಬಂಧುಗಳಿಗೆ ಕರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದಲ್ಲಿರುವ ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಆಗಸ್ಟ್ 6, 2026 ಗುರುವಾರ ಆಷಾಢ ಬಹುಳ ಅಷ್ಟಮಿ ಅಂಗವಾಗಿ ಶ್ರೀ ಶ್ರೀ ಶರಭಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಹಾಗೂ ಭವ್ಯ ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯಲಿದ್ದು, ಈ ಧಾರ್ಮಿಕ ಮಹೋತ್ಸವಕ್ಕೆ ಮುಳುಬಾಗಿಲು ತಾಲೂಕಿನ ವಿಶ್ವಕರ್ಮ ಸಮುದಾಯದ ಬಂಧುಗಳನ್ನು ಆಹ್ವಾನಿಸಲು ಮಠದ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಮುಳುಬಾಗಿಲಿಗೆ ಆಗಮಿಸಿದರು. ಮುಳುಬಾಗಿಲಿಗೆ ಆಗಮಿಸಿದ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳನ್ನು ಮುಳುಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಮುಡಿಯನೂರು ಶಂಕರಾಚಾರಿ, ತಾಲೂಕು ಅಧ್ಯಕ್ಷ ಕುಮಾರ್ ಶಂಕರ್, ಆರ್ಕಾ ಜ್ಯುವೆಲರ್ಸ್ ಮಾಲೀಕರು, ವಿಶ್ವಕರ್ಮ ಸಮಾಜದ ಯುವ ರಾಜ್ಯ ಉಪಾಧ್ಯಕ್ಷ ಸತೀಶ್ ಕುಮಾರ್, ಬಜರಂಗಿ ಚಲಪತಿ, ನಗರ ಘಟಕದ ಅಧ್ಯಕ್ಷ ನರೇಂದ್ರಚಾರಿ, ಶ್ರೀನಿವಾಸಾಚಾರಿ, ಆನಂದ್ ಸೇರಿದಂತೆ ಹಲವು ಮುಖಂಡರು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸಿದರು. ಬಳಿಕ ಮುಳುಬಾಗಿಲು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಾಂತರ ಅಧ್ಯಕ್ಷ ಮುಡಿಯನೂರು ಶಂಕರಾಚಾರಿ, ಪಾಪಾಗ್ನಿ ಮಠದ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿದರು. ಅವರು ಮಾತನಾಡಿ, 15ನೇ ಶತಮಾನದಲ್ಲಿಯೇ ಭವಿಷ್ಯ, ವರ್ತಮಾನ ಹಾಗೂ ಕಾಲಜ್ಞಾನವನ್ನು ಜಗತ್ತಿಗೆ ಸಾರಿದ ಮಹಾಯೋಗಿ ಶ್ರೀಮದ್ ವಿರಾಟ್ ಪೋತುಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳೊಂದಿಗೆ ಪಾಪಾಗ್ನಿ ಮಠಕ್ಕೆ ಅವಿನಾಭಾವ ಸಂಬಂಧವಿದೆ ಎಂದು ತಿಳಿಸಿದರು. ಇದೇ ಪವಿತ್ರ ಕ್ಷೇತ್ರದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ವೀರಂಬೋಟ್ಲಯ್ಯ ಎಂಬ ನಾಮಕರಣ, ಉಪನಯನ ಹಾಗೂ ಬ್ರಹ್ಮೋಪದೇಶ ನೆರವೇರಿದ್ದು, ಅವರ ತಂದೆ ಹಾಗೂ ಆಗಿನ ಪೀಠಾಧಿಪತಿಗಳಾದ ಶ್ರೀ ನಯನ ಮದಲ ವೀರ ಭೋಜಾಚಾರ್ಯ ಸ್ವಾಮಿಗಳ ಸಜೀವ ಸಮಾಧಿಯೂ ಇದೇ ಮಠದಲ್ಲಿದೆ ಎಂದು ಅವರು ಹೇಳಿದರು. ಪ್ರತಿ ವರ್ಷ ಆಷಾಢ ಬಹುಳ ಅಷ್ಟಮಿ ದಿನದಂದು ಶ್ರೀ ಶರಭಯೋಗೇಂದ್ರ ಸ್ವಾಮಿಗಳ ಸಜೀವ ಸಮಾಧಿ ಆರಾಧನೆ ಭಕ್ತಿ ಭಾವದಿಂದ ನಡೆಯುತ್ತಿದ್ದು, ಈ ಬಾರಿ 308ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಟ್ರಸ್ಟ್ ಪದಾಧಿಕಾರಿಗಳು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಗುರುಪ್ಯೋ ನಮಃ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಪೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಏನಿವತ್ತು ನಮ್ಮ ವಿಶ್ವಕರ್ಮ ಕುಲಬಾಂಧವರು, ವಿಶ್ವಕರ್ಮ ಅಂದರೆ ಇಡೀ ಜಗತ್ತಿಗೆ ಗೊತ್ತು ಅಂತ ಒಂದು ವಿಶ್ವಕರ್ಮರ ಒಂದು ಸೇವೆ ನಮ್ಮ ಸಮಾಜಕ್ಕೆ ಬಹಳ ಮುಖ್ಯ. ಇಂದಿನ ಕಾಲದಿಂದಲೂ ಸಹ ನಮ್ಮ ವಿಶ್ವಕರ್ಮರ ಸೇವೆಯೂ ಇದೆ. ತಮ್ಮದೇ ಆದಂಥ ಕೆಲವು ಮಠಗಳನ್ನು ಸಹ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ನಮ್ಮ ಇಡೀ ಕರ್ನಾಟಕದಲ್ಲೇ 400-500 ವರ್ಷಗಳ ಹಿಂದೆ ನಮ್ಮ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದ ಪಾಪಾಗ್ನಿ ಮಠದ ಪ್ರಥಮ ಮಠಾಧಿಪತಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸಿದಂಥವರು. ತದನಂತರ ಆ ಒಂದು ಪೀಠಾಧಿಪತಿ ಅಧಿಕಾರವನ್ನು ಸ್ವೀಕರಿಸಿದಂಥ ಶ್ರೀ 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 ಶರಭಯೋಗೇಂದ್ರ ಸ್ವಾಮಿಯವರು, ಈ ಒಂದು ಶರಭಯೋಗೇಂದ್ರ ಸ್ವಾಮಿಯವರು ಈ ಒಂದು ಪೀಠಾಧಿಪತಿ ಆದ ಮೇಲೆ ಈ ಒಂದು ವಂಶ ಪರಂಪರೆಯಾಗಿ ಬರ್ತಾ ಇರತಕ್ಕಂಥ ಒಂದು ನಮ್ಮ ವಿಶ್ವಕರ್ಮರ ಆರಾಧನೆಯನ್ನು ಅವರ ಕಾಲದಿಂದಲೇ ಪ್ರಾರಂಭವಾಯಿತು. ಆ ಒಂದು ಅಂಗವಾಗಿ ಇವತ್ತು 308ನೇ ಆರಾಧನಾ ಮತ್ತು ರಥೋತ್ಸವದ ಅಂಗವಾಗಿ ಆ ಒಂದು ಕರಪತ್ರವನ್ನು ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾ ಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ
ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ಆಹ್ವಾನ ಮಾಡಲು ಕರಪತ್ರಗಳನ್ನು ತಂದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮೊದಲನೆಯದಾಗಿ ಆ ಒಂದು ಪಾಪಾಗ್ನಿ ಮಠದ ಟ್ರಸ್ಟ್ದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವಿ ರಾಮಕೃಷ್ಣಾಚಾರ್ಯವರು ಸಹ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ವಿ ಬಾಲಕೃಷ್ಣಾಚಾರ್ಯವರು ಅವರು ಗೌರವಾಧ್ಯಕ್ಷರು, ಅವರು ಸಹ ಈ ಒಂದು ಕರಪತ್ರಗಳನ್ನು ಹಂಚಲು ಎಲ್ಲ ಸಹಯೋಗದೊಂದಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ CJ ಪರಮೇಶ್ವರಾಚಾರ್ಯವರು ಸಹ ಅವರು ಸಹ ಗೌರವಾಧ್ಯಕ್ಷರು, ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಬ್ರಹ್ಮಚಾರಿ VN ಆ ಒಂದು ಟ್ರಸ್ಟ್ ಕಮಿಟಿಯ ಸದಸ್ಯರು, ಅವರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಪವಿತ್ರ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಕುಟುಂಬ ಸಮೇತರಾಗಿ ಕಳವಾರ ಗ್ರಾಮದ ಪಾಪಾಗ್ನಿ ಮಠಕ್ಕೆ ಆಗಮಿಸಿ ಗುರು ಪರಂಪರೆಯ ದಿವ್ಯ ದರ್ಶನ ಪಡೆದು ಆಶೀರ್ವಾದ ಪಡೆಯಬೇಕು ಎಂದು ಅವರು ಮನವಿ ಮಾಡಿದರು. ಇದೇ ವೇಳೆ ಮತ್ತೊಂದು ಮಹತ್ವದ ವಿಷಯವನ್ನು ಪ್ರಸ್ತಾಪಿಸಿದ ಅವರು, ಪಾಪಾಗ್ನಿ ಮಠದ ಆಸ್ತಿಪಾಸ್ತಿಗಳ ಮೇಲೆ ಒತ್ತುವರಿ ನಡೆದಿರುವ ಸಂಗತಿ ಬೆಳಕಿಗೆ ಬಂದಿದೆ. ಆದ್ದರಿಂದ ಕರ್ನಾಟಕದ ಸಮಸ್ತ ವಿಶ್ವಕರ್ಮ ಸಮಾಜ ಒಗ್ಗಟ್ಟಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಕಾನೂನು ಹೋರಾಟದ ಮೂಲಕ ಗುರು ಪರಂಪರೆಯ ಮಠಗಳ ಆಸ್ತಿಯನ್ನು ಸಂರಕ್ಷಿಸುವ ಸಂಕಲ್ಪ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯ ಬಳಿಕ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಮುಖಂಡರು ಮುಳಬಾಗಿಲು ನಗರದ ವಿವಿಧ ವಿಶ್ವಕರ್ಮ ಕುಲ ಬಾಂಧವರ ಮನೆಗಳಿಗೆ ಭೇಟಿ ನೀಡಿ ಆರಾಧನಾ ಮಹೋತ್ಸವದ ಆಹ್ವಾನ ಪತ್ರಿಕೆಗಳನ್ನು ವಿತರಿಸಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನಿಸಿದರು. ಗುರು ಪರಂಪರೆಯ ಇತಿಹಾಸ, ಭಕ್ತಿ, ಸಂಪ್ರದಾಯ ಹಾಗೂ ಸಮಾಜದ ಐಕ್ಯತೆಯನ್ನು ಸಾರುವ ಈ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಲಿದ್ದು, ಕಳವಾರ ಪಾಪಾಗ್ನಿ ಮಠ ಮತ್ತೊಮ್ಮೆ ಆಧ್ಯಾತ್ಮಿಕ ವೈಭವದ ಕೇಂದ್ರವಾಗಲಿದೆ ಎಂಬ ವಿಶ್ವಾಸವನ್ನು ಆಯೋಜಕರು ವ್ಯಕ್ತಪಡಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ನಾವು ಚಿಕ್ಕಬಳ್ಳಾಪುರದಿಂದ ಪಾಪಾಗ್ನಿ ಮಠದ ಟ್ರಸ್ಟ್ ವತಿಯಿಂದ ಬಂದಿದ್ದೇವೆ. ಇಲ್ಲಿನ ಗ್ರಾಮಾಂತರ ಅಧ್ಯಕ್ಷರಾದಂಥ ಶಂಕರಾಚಾರ್ಯ ಅವರನ್ನು ಭೇಟಿ ಮಾಡಿ ಹಾಗೂ ಮುಳಬಾಗಿಲು ಕುಮಾರ್ ಶಂಕರ್ ಅವರನ್ನು ಭೇಟಿಯಾದಾಗ ಅವರು ನಮ್ಮ ಕುಲಬಾಂಧವರೆಲ್ಲರೂ ನಮ್ಮ ಮುಖಾಂತರ ಅವರು ಆಹ್ವಾನಿಸಿ ಆ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳೆಯ ಮನವಿ ಮಾಡ್ಕೋತಾ ಇದ್ದೀವಿ. ಅದರಿಂದ ದಯವಿಟ್ಟು ಎಲ್ಲ ನಮ್ಮ ಕುಲಬಾಂಧವರು ಬಂದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ತಾರೀಕು 6/8/26 ರಥೋತ್ಸವ ನಡೆಯುತ್ತೆ. ಅಲ್ಲಿ ಅನ್ನ ಸಂತರ್ಪಣೆ ಸುಮಾರು ಒಂದು 5,000 ಜನಕ್ಕೆ ಹೋದವರೆಗೂ ಅಲ್ಲಿ ಅನ್ನ ಸಂತರ್ಪಣೆ ಆಗುತ್ತೆ. ಆದ್ದರಿಂದ ಎಲ್ಲ ಕುಲಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸದ್ಗುರು ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ. ಪಾಪಾಗ್ನಿ ಪವಿತ್ರ ಕ್ಷೇತ್ರ, ಭಕ್ತಿಯ ಬೆಳಕು ಚೆಲ್ಲುತ್ತಿದೆ. ಶರಭಯೋಗಿ ಕೃಪೆಯಲ್ಲಿ ನಮ್ಮ ಬದುಕು ಅರಳುತ್ತಿದೆ. ವೀರಬ್ರಹ್ಮನ ದಿವ್ಯ ನಾಮ ವೀರಂಬೋಟ್ಲಯ್ಯನೆಂದು ಬ್ರಹ್ಮೋಪದೇಶ ನೀಡಿದ ಧರೆ ಪಾವನ ಕ್ಷೇತ್ರವೆಂದು, ಯುಗ ಯುಗಗಳ ಕಾಲ ಜ್ಞಾನ ಲೋಕಕ್ಕೆ ದೀಪವಾದರು. ಗುರುಗಳ ಪಾದ ಸೇವೆಯೇ ಜೀವನದ ಸತ್ಯವಾದರು. ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ತಾಲೂಕಿಗೆ ಬಂದು ಈ ಒಂದು ಆಹ್ವಾನ ಪತ್ರವನ್ನು ಕೊಟ್ಟಿದ್ದಾರೆ. ಅದರ ಅಂಗವಾಗಿ ಇವತ್ತು ನಾನು ಅವರಿಗೆ 5,001 ರೂಪಾಯಿಯನ್ನು ಆ ದೇವರ ಪಾದಾತ್ಮಗಳಿಗೆ ಅರ್ಪಿಸ್ತಾ ಇದ್ದೀನಿ.
ನ್ಯಾಯದ ಹೋರಾಟ ಗೆಲ್ಲೋಣ. ಗುರು ಪರಂಪರೆಯ ಕೀರ್ತಿಯನ್ನು ಜಗದೊಳಗೆ ಮತ್ತೆ ಹರಡೋಣ. ಬಂಗಾರ ಬೆಳ್ಳಿ ಕಲ್ಲು ಕಬ್ಬಿಣ ಕೈಚಳಕದ ದೇವರವರ